ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಾನ್ವೆಂಟಲ್ಲಿ ಯಾವ ಥರ ಮಕ್ಳಿಗೆ ಗೇಮ್ ಆಡಿಸಿದ್ದೀವಿ, ಮಕ್ಕಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೀವಿ ಅಂತ ತೋರಿಸ್ತೀನಿ. ವಿಡಿಯೋನ ಫುಲ್ ನೋಡಿ. ಬಟ್ ಅದೊಂದು ಮೆಮೊರಿ ನನಗೆ. ಫಸ್ಟ್ ನಾವು ಆಡಿಸಿದ್ದು ಮಕ್ಕಳಿಗೆ ಆ ಬಾಲ್ನ ಬಕೆಟ್ ಒಳಗೆ ಹಾಕ್ಬಿಟ್ಟು ಯಾರು ಫಸ್ಟ್ ಬರ್ತಾರೆ ಅವರು ವಿನ್ ಅಂತ ನಾವು ಆಡ್ತಿದ್ದು. ಅವ್ರ ವಾಯ್ಸಲ್ಲಿ ನನ್ನ ವಾಯ್ಸೇ ಕೇಳ್ತಾ ಇಲ್ಲ, ಅಷ್ಟು ಲೌಡಾಗಿದೆ. ಫಸ್ಟ್ ಗರ್ಲ್ಸಿಗೆ ಹಾಕಿದ್ವಿ, ಈಗ ಬಾಯ್ಸಿಗೆ ಆಡಿಸ್ತಾ ಇದ್ದೀವಿ. ಈ 4 ಮಕ್ಕಳು ಬಂದು ಬೇಬಿ ಕೇರ್ ಮಕ್ಕಳು. ಹೆಂಗೆ ಓಡ್ತಾ ಇದ್ದಾವೆ ನೋಡಿ, ಪುಟ್ ಪುಟ್ ಕಾಲು ಹಾಕ್ಕೊಂಡು. ಆ ಮಕ್ಕಳು ವಿಷಯಲ್ಲೇ ಓದಿಲ್ಲ, ಆಗಲೇ ಹೋಗ್ಬಿಟ್ಟು ಚೇರ್ ಮುಂದೆ ಕೂತಿದ್ದಾವೆ. ಈಗಲೇ ನೋಡಿ ಆ ಮಕ್ಕಳಿಗೆ ಎಷ್ಟು ಇದೆ ಅಂತ, ನಾನು ಮುಂದೆ ಬರಬೇಕು ಅನ್ನೋದೊಂದು ಎಷ್ಟು ಇದೆ ಅಂತ. ಅಲ್ಲಿ ನೋಡಿ ಅವನು ಎಷ್ಟು ದೂರ ಓಡ್ತಾ ಇದ್ದಾನೆ, ಅಲ್ಲೊಬ್ಬ. ಅದು ನೋಡೋದೇ ಒಂಥರ ಖುಷಿ. ಅಷ್ಟು ಮಕ್ಕಳಲ್ಲಿ ಯಾರು ಚೇರ್ ಮೇಲೆ ಕೂರ್ತಾ ಇದ್ರು, ಯಾರು ಔಟು ಏನು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಮಕ್ಕಳಲ್ವಾ, ನಮಗೆ ಕನ್ಫ್ಯೂಸ್ ಆಗೋದು. ಇದು ಬಂದು ಪಾಸಿಂಗ್ ಬಾಲ್ ಆಡಿಸ್ತಾ ಇದ್ದೀವಿ ಗಂಡು ಮಕ್ಕಳಿಗೆ. ಇದು ಮಜಾ ಇದೆ ನೋಡಿ. ಈ ಮಗು ಬಂದು ಬೇಬಿ ಕೇರ್ ಮಗು, 3 ವರ್ಷದ ಮಗು. ಯಪ್ಪ ಎಷ್ಟು ನಗು ಅಂದರೆ, ಚೇರ್ ಸುತ್ತ ತಿರುಗಿಬಿಟ್ಟು ಕುತ್ಕೋ ಅಂತ ಹೇಳಿದ್ರೆ ಅವನು ಅದೊಂದು ಚೇರ್ ಸುತ್ತನೇ ತಿರುಗ್ತಾ ಇದ್ದಾನೆ. ಆಯಿತು ತಿರುಗ್ಲಿಂತ ಬಿಟ್ಟು ಒಂದು ಚೆನ್ನಾಗಿದೆ ಅಂತ ಅವ್ನು ವಿಷಲ್ ಹೊಡೆದಾಗ್ಲಾರು ಕೂರಬೇಕು ತಾನೆ, ತಿರುಗ್ತಾ ಇದ್ದಾನೆ ಅಲ್ಲಿ ನೋಡಿ. ಅಂದರೆ ಈ ಮಕ್ಕಳು ಆಡ್ತವಲ್ಲ, ಅದು ಎಷ್ಟು ಚಂದ ಅಂದರೆ ನೋಡೋಕ್ಕೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ. ಬಟ್ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಮ್ಯಾಮ್, ವಿಡಿಯೋ ಮಾಡ್ತಾ ಇದ್ದೀವಿ ಇಬ್ರು. ಇದು ಬೇಬಿ ಕೇರ್ ಫೈನಲ್ ಬಿಟ್ಟಿದ್ವಿ. ಅಲ್ಲೋಗಿ ಮಸಾಲೆ ದೋಸೆ ಮಾಡ್ತಾ ಇದ್ದಾಳೆ ಅಲ್ಲೊಬ್ಳು. ಹೆಂಗೆ ಆಡ್ತವೆ ಮಕ್ಕಳು ಅಂದರೆ. ಇದು ಬಂದು ಬಕೆಟ್ ಒಳಗೆ ಬಾಲ್ ಹಾಕಬೇಕು. ಅವ್ನು 4 ಬಕೆಟ್ ಒಳಗೆ 3 ಬಾಲ್ ಇಲ್ಲಾಂದರೆ 4 ಬಾಲ್ ಕೊಡ್ತೀವಿ, ಅದನ್ನು ಹಾಕಬೇಕು. ಯಾರು ಜಾಸ್ತಿ ಹಾಕ್ತಾರೆ ಅವರು ವಿನ್ ಅಂತ ಅನೌನ್ಸ್ ಮಾಡಿದ್ವಿ. ಈ ಮಕ್ಕಳು ಬಂದು LKG ಮಕ್ಕಳು. ಗರ್ಲ್ಸ್ ಒಂದು ಲೈನ್, ಬಾಯ್ಸ್ ಒಂದು ಲೈನ್ ನಿಲ್ಸಿದ್ವಿ ನೋಡಿ. ಫಸ್ಟ್ ಎಲ್ಲ ಬಾಯ್ಸಿಗೆ ಆಡಿಸ್ತಾ ಇದ್ದೀವಿ, ಆಮೇಲೆ ಗರ್ಲ್ಸಿಗೆ ಆಡಿಸೋಣ ಅಂತ. ಯಾಕೆಂದರೆ ಈ ಬಾಯ್ಸ್ ನಿಲ್ಲಲ್ಲ, ಗರ್ಲ್ಸ್ ಬೇಕಾದ್ರೆ ಮಕ್ಕಳು ಹೇಳ್ಬಿಟ್ಟು ನಿಲ್ತವೆ. ಈ ಬಾಯ್ಸ್ಗಳು ತುಂಬ ತುಂಟರಿದ್ದಾರೆ ಅವರು. ಇವ್ರು ಬಂದುಬಿಟ್ಟು UKG ಕಿಡ್ಸ್, UKG ಮಕ್ಕಳು.
ಆಯಿತು. ಅದಾಯ್ತು ಕೂಡಲೇ ಬೇಬಿ ಕೇರ್ ಮಕ್ಕಳಿಗೆ ಮತ್ತೆ ಪಾಸಿಂಗ್ ದಿ ಬಾಲ್ ಆಡಿಸ್ತಾ ಇದ್ದೀವಿ. ಅಂದರೆ ಬೇಬಿ ಕೇರ್ ಮಕ್ಕಳಿಗೆ ಪಾಸಿಂಗ್ ದಿ ಬಾಲ್ ಆಡಿಸಿರಲಿಲ್ಲ, ಆಡ್ಸೋಣ ಅಂದ್ಬಿಟ್ಟು ಬೇಬಿ ಕೇರ್ ಮಕ್ಕಳಿಗೆ ಪಾಸಿಂಗ್ ದಿ ಬಾಲ್ ಆಡಿಸ್ತಾ ಇದ್ದೀವಿ. ಈ ವೇಜಲ್ಲಿ ನಮಗೇನು ಗೊತ್ತಿರಲಿಲ್ಲ. ಇವು ನೋಡಿ ಹೆಂಗೆ ಆಡ್ತಾ ಇದ್ದಾವೆ. ಸರಿ ಆಯಿತು. ಅಲ್ಲಿಂದ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮಕ್ಕಳು ಎಷ್ಟು ಡಿಸಿಪ್ಲಿನ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನೋಡಿ ಇಷ್ಟು ಲೈನಾಗಿ ಬರ್ತಾಯಿದ್ದಾವೆ. ಇದೇ ಏಜಲ್ಲಿ ನಾವಿದ್ದಿದ್ರೆ ಅಲ್ಲಿಗೆ ಇಲ್ಲಿಗೆ ಆರವು. ಬಟ್ ನಮ್ಮ ಮಕ್ಕಳು ಹಾಗಲ್ಲ, ಎಷ್ಟು ಡಿಸಿಪ್ಲಿನಲ್ಲಿ ಬರ್ತಾ ಇದ್ದಾವೆ ನೋಡಿ. ಅದು ನೋಡೋಕ್ಕೆ ಒಂಥರ ಖುಷಿ. ತುಂಬ ಡಿಸಿಪ್ಲಿನ್ ನಮ್ಮ ಮಕ್ಕಳು ಮಾತ್ರ. ಅವಕ್ಕೆ ಏನೋ ಒಂಥರ ಖುಷಿ. ನಮಗೇನೆ ಅಲ್ಲಿಗೆ ಇಲ್ಲಿಗೆ ಹೋಗ್ತಿದ್ರೆ ತುಂಬ ಖುಷಿ. ನಮ್ಮ ಮಕ್ಕಳು ಕೇಳಬೇಕಾ, ಅವಕ್ಕೊಂಥರ ಖುಷಿ. ಫೈನಲಿ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ರೀಚ್ ಆದ್ವಿ. ಇದು ಬಂಡಿಕಟ್ಟೆ ಫಾರೆಸ್ಟ್ ಅಂತ ಹಾಸನಲ್ಲೇ ಇರೋದು. ಅಲ್ಲಿಗೆ ಹೋಗಿ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಣ ಅಂತ ಆಟ ಆಡಿಸ್ತಾ ಇದ್ದೀವಿ. ಅಲ್ಲಿ ನೋಡಿ ಮಕ್ಕಳು ಜೋಶ್ ನೋಡಿ ಹೆಂಗಿದೆ ಅಂತ. ಬಾರೋ ವಿಹಾನ್ ಬಾರ. ಜೋರಾಗಿ ತಿರುಗಿಸಿ, ಜೋರಾಗಿ ಸ್ವಲ್ಪ ಜೋರಾಗಿ ತಿರುಗಿಸಿ. ಸಾಕು ಬಿಡಿ ಮ್ಯಾಮ್, ಬೇಡ ಮ್ಯಾಮ್ ನೀವು ಈ ಕಡೆ ಹತ್ಕೊಳ್ಳಿ. ಎಲ್ಲಿ ಇಲ್ಲಪ್ಪ, ಅಲ್ಲೊಂದು ಫೋಟೋ ತೆಗೆದ್ಬಿಡೋಣ. ಸಾಕು ಅದಾಯಿತು ಅಂದ್ಬಿಟ್ಟು ಎಲ್ಲ ಬರೀ ತಿರ್ಗದೇ ಇದ್ದು. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜಾರ ಬಂಡಿ ಇತ್ತು. ಆ ಜಾರ ಬಂಡಿ ತುಂಬ ಹೈಟ್ ಇತ್ತು. ಹಾಗಾಗಿ ನಾವು ಮಕ್ಕಳು ಜಾರ ಬಂಡಿ ಹಾಡ್ಸೋಕೆ ಹೋಗಿಲ್ಲ. ಎಲ್ಲ ಬರೀ ತಿರ್ಗೋದು, ಹೀಗೆ ತೂಗ್ಸೋದು ಇದೇ ಇದ್ದು. ಹಾಗಾಗಿ ಸಾಕು ಆಯ್ತು ಅಂದ್ಬಿಟ್ಟು ಇದನ್ನೇ ಆಟ ಆಡಿಸ್ಕೊಂಡು ಬಂದ್ವಿ. ಅಂದರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಲ್ಲದನ್ನೂ ಆಡಿಸ್ತೀವಿ ಅಂದರೆ ನಿಜ ತುಂಬ ಪೇಷನ್ಸ್ ಬೇಕು. ಅಂದರೆ ನಾವು ನಮ್ಮ ಸರ್ಗಳು ಮತ್ತು ವ್ಯಾನ್ ಅಂಕಲ್ಲು, ನಾವಿಬ್ಬರು ಟೀಚರ್ಸ್ಗಳು, ಆಂಟಿ, ಆಮೇಲೆ ನಮ್ಮ ಸರ್ ವೈಫು ಎಲ್ಲ ಬಂದಿದ್ರು ಕೂಡ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ ಗೊತ್ತಾ. ಅಂದರೆ ಮಕ್ಕಳಿಗೆ ಪ್ಲೇ ಗ್ರೌಂಡಿಗೆ ಬಿಟ್ಬಿಟ್ರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತವೆ ಮೈ ಮರೆತು. ಅಲ್ಲಿಂದ ಮುಂದೆ ಬಂದ್ವಿ ಸ್ವಲ್ಪ ಮಕ್ಕಳನ್ನ ರೆಸ್ಟ್ ಮಾಡ್ಸೋಣ ಅಂತ. ಅಲ್ಲಿ ಸ್ವಲ್ಪ ಬಂಡೆ ಥರ ಇತ್ತು, ಚೆನ್ನಾಗಿತ್ತು. ಅಲ್ಲೆಲ್ಲ ಮಕ್ಕಳನ್ನ ಕೂರಿಸಿದ್ವಿ. ನಮ್ಮ ಮಕ್ಕಳು ವಾಯ್ಸ್ ಕೇಳಿ ನಿಮಗೆ ತಲೆನೋವ್ತಾ ಇದೆ ಅನಿಸುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡ್ತಾ ಇರೋರಿಗೆ ನಮಗೆ ಎಷ್ಟು ಪೇಷನ್ಸಿಂದ ಇರೋಣ ಹೇಳಿ ನಾವಲ್ಲಿ. ಅಷ್ಟು ಕಂಟ್ರೋಲಾಗಿದ್ರೂ ಮತ್ತು ಇನ್ನೊಂದು ಸತಿ ಮಕ್ಕಳು ಮುಖ ನೋಡಿದ ತಕ್ಷಣ ಅದೇನೇ ಸುಸ್ತಿದ್ರೂ ಹೋಗೋದು. ಏಕೆಂದರೆ ಮಕ್ಕಳು ಆ ಥರ. ಅದಾಯಿತು. ಅಲ್ಲಿಂದ ಸರಿ ಸ್ಕೂಲ್ಗೆ ಹೋಗೋಣ ಅಂದ್ಬಿಟ್ಟು ವ್ಯಾನ್ಗೆ ಹತ್ತಿಸ್ತಾ ಇದ್ದೀವಿ. ನೋಡಿ ಅಂದರೆ ನಾವು ಮಕ್ಕಳನ್ನ ಎಷ್ಟು ಕೇರ್ ಮಾಡ್ತೀವಿ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಒಂದು ಮಗುನೂ ಸತ ಕೈ ಹಿಡ್ದು ವ್ಯಾನಿಗೆ ಹತ್ತಿಸ್ತಾ ಇರೋದು. ಅಂದರೆ ಏನೋ ಕೂತ್ಕೊತೀವಿ ಬನ್ನಿಪ್ಪ ಬೇಗ ಹತ್ತಿ ಅಂತ ಹೇಳ್ಬೋದಿತ್ತು, ಬಟ್ ಆಗಲ್ಲ. ಒಂದೊಂದು ಮಕ್ಕಳನ್ನು ಸತ ನಾವು ಇದು ಮಾಡ್ತಾ ಇದ್ದೀವಿ, ಹತ್ತಿಸ್ತಾ ಇದ್ದೀವಿ.
ಏನಕ್ಕೆ ಆ ಥರ ಮಾಡ್ತಾಯಿದ್ದೀವಿ ಅಂದರೆ ಪೇರೆಂಟ್ಸ್ಗಳು ನಮ್ಮನ್ನು ನಂಬಿಬಿಟ್ಟು ಮಕ್ಕಳನ್ನ ಕಳಿಸಿರ್ತಾರೆ. ಹಾಗಾಗಿ ನಾವೆಷ್ಟು ಸೇಫ್ಟಿಯಿಂದ ನೋಡ್ಕೊಬೇಕಂದ್ರೆ ಅಷ್ಟು ಅವ್ರನ್ನ ಹದ್ದಿನ ಕಣ್ಣು ಅಂತಾರಲ್ಲ, ಹದ್ದಿನ ಕಣ್ಣು ಥರ ಕಾಯ್ಬಿಟ್ಟು ನೋಡಬೇಕು. ಆಯಿತು, ಫೈನಲಿ ಸ್ಕೂಲ್ಗೆ ಬಂದ್ವಿ. ಸ್ಕೂಲಲ್ಲಿ ನೋಡಿ ಏನಾಯಿತು ಅಂತ. ತೆಲಂಗಾಣ, ತ್ರಿಪುರ. ನಮ್ಮ ಮಕ್ಕಳು ಅಷ್ಟು ಹೇಳಿದ್ದು ಕೂಡ ಸ್ಟೇಟ್ ಆಫ್ ಇಂಡಿಯಾ ಫುಲ್ಲು ನಾವು ಹೇಳಿಸಿದ್ದು, ಅದನ್ನು ನಾನೇ ಹೇಳ್ಕೊಟ್ಟಿದ್ದು. ಚೆನ್ನಾಗಿದೆಯಾ? ಇದು ಇವತ್ತಿನ ಲಾಗ್. ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನಂಗೆ ತುಂಬ ಬೇಜಾರಾಗ್ತಾ ಇದೆ. ಬಾಯ್.